ಸುಮಾರು ವರ್ಷ. ಈಗ ಇಲ್ಲೂ half a day I am working here. I am also a medical director of this place. ಇದು ಒಂಥರ ಸ್ಮಾಲ್ ಬುಟಿಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸ್ಮಾಲ್ ಹಾಸ್ಪಿಟಲ್ ಕ್ಯಾನ್ಸರ್ ಹಾಸ್ಪಿಟಲ್. ಎಲ್ಲ HCGದಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡ್ತೀವೋ ಅದೆಲ್ಲ ಇಲ್ಲೂ ಮಾಡ್ತಾ ಇದ್ದೀವಿ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಸಹಿತ ಇಲ್ಲಿ ಶುರು ಮಾಡಿದ್ದೀವಿ. ಈ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇ ಈಗೇನಾಗ್ತದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್, because of change in lifestyle and all that, lot of cancers are increasing. The cancers increase ಆಗ್ತಾ and we are also seeing a trend of younger patients getting cancer. ನಾನು post graduate ಆಗಿದ್ದಾಗ very rarely we used to see cancer at the age of 15-20 and all that. Very rare. ಈಗೆಲ್ಲ 20 ವರ್ಷಕ್ಕೆ ಬ್ರೆಸ್ಟ್ ಕ್ಯಾನ್ಸರು, 25 ವರ್ಷಕ್ಕೆ ಕೋಲನ್ ಕ್ಯಾನ್ಸರ್, ಕರೋಡಿನ್ ಕ್ಯಾನ್ಸರ್ ಇಂಥವೆಲ್ಲ ನೋಡೋಕ್ಕೆ ಶುರು ಮಾಡಿದ್ದಾರೆ. ತುಂಬ ನೋಡ್ತಾ ಇದ್ದಾರೆ. ಒನ್ ಈಸ್ ಇನ್ಕ್ರೀಸಿಂಗ್ ಒಬಿಸಿಟಿ, ಇನ್ಕ್ರೀಸಿಂಗ್ ಸ್ಮೋಕಿಂಗ್ ಹ್ಯಾಬಿಟ್ಸ್, ಇನ್ಕ್ರೀಸಿಂಗ್ ರಾಂಗ್ ಡಯಟ್ರಿ ಪ್ರಾಕ್ಟೀಸ್, ಸಿಕ್ಕಾಪಟ್ಟೆ ಮೀಟ್ ಈಟಿಂಗ್, reduced vegetable and fruit consumptions, alcohol, increasing alcohol intake, obesity increasing, ಇಂಥವೆಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಎರಡನೇದಾಗಿ ಲೈಫ್ ಸ್ಟೈಲ್ ಇದು ಲೈಫ್ ಸ್ಪ್ಯಾನ್ ಆಲ್ಸೋ ಇಸ್ ಎಕ್ಸ್ಪ್ಯಾಂಡಿಂಗ್. ಇನ್ಫೆಕ್ಷನ್ನಿಂದ, ಹಾರ್ಟ್ ಪ್ರಾಬ್ಲಮ್ಸಿಂದ ಕಮ್ಮಿ ಆಗ್ತಾ ಇದೆ, ಸಾಯ್ತಾ ಇರೋದು ಕಮ್ಮಿ ಆಗ್ತಾ ಇದೆ. ಸೊ ಪೀಪಲ್ ಆರ್ ಲಿವಿಂಗ್ ಫಾರ್ ಲಾಂಗರ್ ಪೀರಿಯಡ್ ಆ್ಯಂಡ್ ಇಫ್ ಯು ಲಿವ್ ಲಾಂಗ್ ಯು ವಿಲ್ ಗೆಟ್ ಕ್ಯಾನ್ಸರ್ ಅಂತ. So that's the second reason why it is increasing. And third, of course, is better diagnosis. ಮುಂಚೆ ನಮ್ಮ ಕಾಲದಲ್ಲಿ ನಮ್ಮ ಹಿಂದಿನವರೆಲ್ಲ ಯಾತಕ್ಕೆ ಸತ್ತು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಈಗ ಡಯಾಗ್ನೋಸಿಸ್ ಆಗುತ್ತೆ, ಕ್ಯಾನ್ಸರ್ ಅಂತ ಒಂದು ಅದಕ್ಕೆ ಚಾಪ ಓದ್ತೀವಿ. ಸೊ ಇದು ಒಂದು ಕಾರಣ ಇರ್ಬೋದು. ಈ ಥರ 3-4 ಕಾರಣಗಳಿಂದಾಗೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಚೈಲ್ಡ್ಹುಡ್. ನಾವು ಅಡಲ್ಟ್ಸ್ನು ಚಿಲ್ಡ್ರನ್ ಇಬ್ಬರು ನಾವೇ ಟ್ರೀಟ್ ಮಾಡ್ತೀವಿ, ಮಕ್ಕಳು ನಾವೇ ಟ್ರೀಟ್ ಮಾಡ್ತಾ ಇದ್ವಿ. ಈಗ ಈ ಥರ ಸ್ಪೆಷಲಿಸ್ಟ್ಗಳು ಬಂದಿದ್ದಾರೆ. ಇವರು ಬರೀ ಮಕ್ಕಳು ಮಾತ್ರ ಟ್ರೀಟ್ ಮಾಡ್ತಾರೆ. ನಾವು ಟ್ರೀಟ್ ಮಾಡಿದಾಗ ಅದ್ರದ್ದು ದ ಎಫೆಕ್ಟ್ ವಿಲ್ ನಾಟ್ ಬಿ ಆಸ್ ಗುಡ್ ಆಸ್ ಇಫ್ ದೇ ಡೂ ಇಟ್. ಸೊ ಅದರಿಂದ ನಾನೀಗ ಮಕ್ಕಳನ್ನ ಬಟ್ ಅಂದ್ರೂ ಅಕಾರ್ಡಿಂಗ್ ಟು ಸ್ಟ್ಯಾಟಿಸ್ಟಿಕ್ಸ್ ಈಗ ಗ್ಲೋಬಲಿ 50 to 150 per million ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ಅಪ್ರಾಕ್ಸಿಮೇಟ್ಲಿ 38 to 124 per million. ಸೊ ಅದನ್ನ ಸಿಂಪ್ಲಿಫೈ ಮಾಡಿದರೆ ಒಂದು 10,000 ಮಕ್ಕಳಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರುತ್ತೆ ಅಂತ. ಸೊ ಬಟ್ ನಮ್ಮ ಪಾಪ್ಯುಲೇಷನ್ ನೋಡಿದರೆ ಆಲ್ಮೋಸ್ಟ್ 30% ಅವರ್ ಪಾಪ್ಯುಲೇಷನ್ ಇಸ್ ಬಿಲೋ 15 years. ಆ ಥರ ಆ ಲೆಕ್ಕದಲ್ಲಿ ನೋಡಿದರೆ ಅಪ್ರಾಕ್ಸಿಮೇಟ್ಲಿ ರಿಪೋರ್ಟೇಬಲ್ ಕೇಸಸ್ 50,000 ಕೇಸಸ್ ಪ್ರತಿ ವರ್ಷ ಡಯಾಗ್ನೋಸ್ ಆಗುತ್ತೆ ಇಂಡಿಯಾದಲ್ಲಿ. ಅಂದರೆ ಚಿಲ್ಡ್ರನ್ ಅಲೋನ್, ವಿಚ್ ಈಸ್ ಅ ಹ್ಯೂಜ್ ನಂಬರ್. ಬಟ್ ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಎ ಟ್ರೂ ನಂಬರ್. ಆ್ಯಕ್ಚುಲಿ ಅಂಡರ್ ಡಯಾಗ್ನೋಸಿಸ್, ಅಂಡರ್ ರಿಪೋರ್ಟಿಂಗ್ ಇಸ್ ವೆರಿ ಕಾಮನ್ ಬಿಕಾಸ್ ನಮ್ಮ ದೇಶದಲ್ಲಿ ದೆರ್ ಇಸ್ ಲಾಟ್ ಆಫ್ ಡಿಸ್ಕ್ರಿಪೆನ್ಸಿ. For example, in cities like Bangalore and other metro cities, access to healthcare, hospitals ಇದೆ, specialists ಇದ್ದಾರೆ, they can reach. But majority of our population still staying in tier 2 cities and villages. So ಅವ್ರಿಗೆಲ್ಲ access to healthcare is very unequal. This year, the motive, International Childhood Cancer Day, which is celebrated every year on 15th February, this year the motive is unveiling challenges ಅಂತ. ಅಂದರೆ ಈಗ access to healthcare ಯಾವ ಥರ ಇಂಪ್ರೂವ್ ಮಾಡಬೇಕು, inequality should be abolished. Andre everybody has a right to get the right treatment at the right time. So that is the motto globally this year. Like sir was telling, in the last, I've been in this field for close to 20 years and I've been in India for almost close to 15 years now. So ನಾನು ಏನು ನೋಡ್ತಾ ಇದ್ದೀನಿ ಟ್ರೆಂಡ್ ಅಂತ ಹೇಳಿದರೆ ಡೆಫಿನೆಟ್ಲಿ ಚೈಲ್ಡ್ಹುಡ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಅದು ವೆದರ್ ರಿಯಲಿ 95% ಮಕ್ಕಳಲ್ಲಿ ಗೊತ್ತಿರೋದು ಕಾರಣಗಳು ಇಲ್ಲ. Only 5% of the time we have some genetic or environmental causes or infections, for example. So ಈಗ ಈ ಥರ ಕ್ಯಾನ್ಸರ್ಸ್ ಕಾಮನ್ ಆಗಿ ನೋಡ್ತೀವಿ ಮಕ್ಕಳಲ್ಲಿ. ಫಾರ್ ಎಕ್ಸಾಂಪಲ್ ಲ್ಯುಕೀಮಿಯಾ, ಲಿಂಫೋಮಾ, ಬ್ರೈನ್ ಟ್ಯೂಮರ್ಸ್, ದೀಸ್ ಆರ್ ದ ಟಾಪ್ 3 ಕ್ಯಾನ್ಸರ್ಸ್. ಲ್ಯುಕೀಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್, ಲಿಂಫೋಮಾ ಅಂದರೆ ಲಿಂಫ್ ನೋಡ್ ಗಡ್ಡ ಸಂಬಂಧಪಟ್ಟಿದ್ದು, ಬ್ರೈನ್ ಬಗ್ಗೆ ಎಲ್ಲ ಮಾತಾಡ್ತೀವಿ. ಕೆಲವು ಕ್ಯಾನ್ಸರ್ಸ್ಗೆ ಕ್ಯೂರೇಟ್ ಚೆನ್ನಾಗಿರುತ್ತೆ, ಕೆಲವು ಇರಲ್ಲ. ಅದು ಒಂದು ದೊಡ್ಡ ಎನಿಗ್ಮಾ, ಒಂದು ದೊಡ್ಡ ಪಜಲ್ ಅದು. ಬಟ್ ಕ್ಯಾನ್ಸರ್ ಬರೋದನ್ನು ನಾವು ತಡೆಗಟ್ಟೋದಕ್ಕೆ ಎಷ್ಟು ಸಾಧ್ಯನೋ ಆ್ಯಸ್ ಎಜುಕೇಟೆಡ್ ಇಂಡಿವಿಜುವಲ್ಸ್ ವಿ ಹ್ಯಾವ್ ಟು ಡೂ ದ್ಯಾಟ್ ಮಚ್. ಈಗ ಒಳ್ಳೆ ಲೈಫ್ ಸ್ಟೈಲು, ಒಳ್ಳೆ ಪೌಷ್ಟಿಕ ಆಹಾರ, ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ, ಸ್ಟ್ರೆಸ್ ಫ್ರೀ ಲೈಫ್ ಸ್ವಲ್ಪ ಪ್ರಮಾಣದಲ್ಲಿ ಇದ್ದೇ ಇರುತ್ತೆ ಎಲ್ಲರೂ. ಬಟ್ ನಾವು ಎಷ್ಟು ಅದನ್ನು ತಡೆಗಟ್ಟಬಹುದು ಅದನ್ನು ನಾವು ಗಮನಿಸಬೇಕಾಗುತ್ತೆ.
ಎರಡನೇದು ರಿಸ್ಕ್ ಫ್ಯಾಕ್ಟರ್ಸ್, ಅಂದರೆ ನಮ್ದು ಸ್ಮೋಕಿಂಗ್ ಇರ್ಬೋದು ಅಥವಾ ಆಲ್ಕೋಹಾಲ್ ಇರ್ಬೋದು, ಅದನ್ನು ಹೇಗೆ ನಾವು ನಿಲ್ಲಿಸಬೇಕು ಅನ್ನೋದಾಗಿ. ಬಿಕಾಸ್ ಎವ್ರಿ ಟೈಮ್ ನಾವು ಯಾವುದೇ ಒಂದು ಡಿಸೀಸ್ ಬಗ್ಗೆ ಮಾತಾಡಬೇಕಾದ್ರೂ ಸ್ಟಾರ್ಟಿಂಗ್ ಫ್ರಮ್ ಕೋವಿಡ್ ಟಿಲ್ ಕ್ಯಾನ್ಸರ್ ಒಂದು ತ್ರಿಕೋಣದ ಬಗ್ಗೆ ನೀವು ಯೋಚನೆ ಮಾಡಿದಾಗ ಒಂದು ಏಜೆಂಟ್ ಇರುತ್ತೆ, ಒಬ್ಬ ಹೋಸ್ಟ್ ಇರ್ತಾನೆ, ಒಂದು ಎನ್ವಿರಾನ್ಮೆಂಟ್ ಇರುತ್ತೆ, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು, ಅಥವಾ ಹೇಗಾದರೂ ಅದು ಆನುವಂಶಿಕವಾಗಿ ಬಂದಿರೋಂಥದ್ದಾದರೂ ಇರ್ಬೋದು. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಕಾಸ್ ನೋಡ್ತೀವಿ ನಾವು ಅದನ್ನು. ಬಟ್ ಎಲ್ಲದನ್ನು ನಾವು ಮೂಲ ಹುಡುಕ್ತಾ ಹೋದರೆ ಅದು ಟ್ರೀಟ್ಮೆಂಟೇ ಡಿಲೇ ಆಗ್ಬಿಡುತ್ತೆ. ಸೊ ಹಾಗಾಗಿ ಪೂರಕವಾಗಿ ನಾವು ಏನು ಮಾಡ್ಬೋದು, ಒಂದು ರಿಸ್ಕ್ ಫ್ಯಾಕ್ಟರ್ಸ್ನ ತಡೆಗಟ್ಟಬಹುದು, ಆ ಒಂದು ಎಜುಕೇಷನ್ನ ನಾವು ಮಾಡ್ಬೋದು, ಇನ್ಫೆಕ್ಷನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ವ್ಯಾಕ್ಸಿನೇಷನ್ ಮಾಡ್ಬೋದು. ಈಗ HPV ವ್ಯಾಕ್ಸಿನೇಷನ್ ಸರ್ಕಾರ ಮಾಡಬೇಕಾದ್ರೆ ನಾವು ಏನಂತೀವಿ, ಆಯುರ್ವೇದದಲ್ಲಿ ಗರ್ಭಿಣಿ ಪರಿಚರ್ಯದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಫ್ ಗರ್ಭಿಣಿ ಪರಿಚರ್ಯದಲ್ಲಿ ಪ್ರೀನೇಟಲ್, ನೇಟಲ್, ಪೋಸ್ಟ್ ನೇಟಲ್ ಕೇರ್ ಚೆನ್ನಾಗಿದ್ದು ಒಳ್ಳೆ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡು ಜೀವನ ಶೈಲಿಯನ್ನು ಅಳವಡಿಸಿಕೊಂಡ್ರೆ ದ ಪ್ರೊಜೆನಿ ವಿಲ್ ಬಿ ಹೆಲ್ದಿ ಅಂತೀವಿ. ಸೊ ಒನ್ಸ್ ದ ಹೆಲ್ದಿ ಪ್ರೊಜೆನಿ ಇದ್ದಾಗ ದ ರೇಟ್ ಆಫ್ ಇನ್ಫೆಕ್ಷನ್ಸ್ ಅಥವಾ ಇನ್ಫ್ಲಮೇಷನ್ಸ್ ಬಾಡಿಯಲ್ಲಿ ಅಥವಾ ದ ಆಕ್ಟಿವ್ ಇಮ್ಯೂನ್ ಸಿಸ್ಟಮ್ ಏನಿರುತ್ತೆ ದಟ್ ಕ್ಯಾನ್ ಪ್ರೊಟೆಕ್ಟ್ ದ ಚೈಲ್ಡ್ ಆರ್ ದ ಕಿಡ್ ಫ್ರಮ್ ವೇರಿಯಸ್ ಇನ್ಫೆಕ್ಷನ್ ಡಿಸೀಸಸ್. ಆಮೇಲೆ ಇಂಥ ಮಹಾ ಕಾಯಿಲೆಯನ್ನು ನಾವು ಪ್ರಿವೆಂಟ್ ಮಾಡಬಹುದು. ಅದ್ರ ಜೊತೆಗೆ ಒನ್ಸ್ ದ ಕಿಡ್ ಇಸ್ ಬಾರ್ನ್ ಆರ್ ದ ಚೈಲ್ಡ್ ಇಸ್ ಬಾರ್ನ್, ಹೌ ಟು ಪ್ರಿವೆಂಟ್ ದೀಸ್ ಪೀಡಿಯಾಟ್ರಿಕ್ ಕ್ಯಾನ್ಸರ್ಸ್ ಅಂದ್ರೆ ಇನ್ ಆಯುರ್ವೇದ ವಿ ಹ್ಯಾವ್ ಲಾಟ್ ಆಫ್ ಥೆರಪೀಸ್. ಆಯುರ್ವೇದದಲ್ಲಿ ಆಯುರ್ವೇದದೇ ಪ್ರಕಾರ ಅಂತದ ಇಮ್ಯುನೈಸೇಷನ್ಸ್ ಅಂತೀವಿ ನಾವು. ಪ್ರಾಬಬ್ಲಿ ನಾವು ಪುಷ್ಯ ನಕ್ಷತ್ರ ದಿನ ಸ್ವರ್ಣಾಮೃತ ಪ್ರಾಶನ ಅಂತ ಹಾಕ್ತೀವಿ ಪ್ರತಿ ತಿಂಗಳು. ಸೊ ಇಟ್ ಈಸ್ ಹ್ಯಾವ್ ಎ ಮೇಜರ್ ಇಂಪ್ಯಾಕ್ಟ್ ಆನ್ ದ ಪ್ರಾಪರ್ ಡೆವಲಪ್ಮೆಂಟ್ ಆಫ್ ದ ಕಿಡ್ಸ್ ಅಂಡ್ ದ ಪೀಡಿಯಾಟ್ರಿಷಿಯನ್ಸ್ ಅಂಡ್ ಪ್ರಾಪರ್ ಡೆವಲಪ್ಮೆಂಟ್ ಆಫ್ ದ ಇಮ್ಯೂನ್ ಸಿಸ್ಟಮ್. ಸೊ ದೀಸ್ ಆಲ್ ಥಿಂಗ್ಸ್ ಏನಾಗುತ್ತೆ ಅಂದ್ರೆ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ ನ ಆಕ್ಟಿವ್ ಆಗಿರುತ್ತೆ. What we have is from population-based cancer registry, the one which is maintained in Kidwai Hospital here actually. And then when you go to any kind of job, healthcare industry ಅಲ್ಲಿ ಎಲ್ಲರಿಗೂ HIV, hepatitis B, hepatitis C ಸ್ಕ್ರೀನ್ ಮಾಡಿ. ಸುಮಾ TL, ನಾನು ಪೀಡಿಯಾಟ್ರಿಕ್ ಆನ್ಕಾಲಜಿಸ್ಟ್ ಮತ್ತು BMT ಫಿಸಿಷಿಯನ್, ಅಂದರೆ ಮಕ್ಕಳಲ್ಲಿ ಕ್ಯಾನ್ಸರ್ ಬಂದರೆ ಅವರನ್ನು ನೋಡಿಕೊಳ್ಳುವ ವೈದ್ಯ. ಸೊ ಈ ದಿನ ಮಕ್ಕಳ ಕ್ಯಾನ್ಸರ್ ದಿನಾಚರಣೆ ದಿನ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಈಗ ಇರುವ ಪ್ರಿವಿಲೇಜ್ ಸೊಸೈಟಿಯಲ್ಲಿ ನಮಗೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಯಾವುದು ಕೊಂಡ್ಕೊಳ್ಳೋದಕ್ಕೆ ಏನೂ ಕೊರತೆ ಇಲ್ಲ. ಆದ್ದರಿಂದ ಮಕ್ಕಳಿಗೆ ನಾವು ಈಸಿಯಾಗಿ ಏನು ಆಹಾರ ಸಿಗುತ್ತೆ ಅದನ್ನು ಅದರ ಬಗ್ಗೆ ಯೋಚನೆ ಕೂಡ ಮಾಡ್ದಿರ ಕೊಂಡ್ಕೊಂಡು ಕೊಡ್ತಿರ್ತೀವಿ. ಎಸ್ಪೆಷಲಿ ಫಾಸ್ಟ್ ಫುಡ್, ಜಂಕ್ ಫುಡ್, ಪ್ರೊಸೆಸ್ಡ್ ಫುಡ್, ಅಂದರೆ ಫ್ಯಾಕ್ಟ್ರೀಸಿಂದ ಉತ್ಪತ್ತಿ ಆಗಿ ಬರುವಂಥ ಆಹಾರ ಪದಾರ್ಥಗಳು. ಇದರಲ್ಲಿ ಸಾಕಷ್ಟು ಅಡಿಟಿವ್ಸ್, ಕಲರ್ ಅಡಿಟಿವ್ಸ್, ಪ್ರಿಸರ್ವೇಟಿವ್ಸ್, ಮತ್ತು ಅವುಗಳು ಶೆಲ್ಫ್ ಲೈಫ್ ಅಂದರೆ ಅದು ಸಾಕಷ್ಟು ದಿನ ಫ್ರೆಶ್ ಆಗಿರೋದಕ್ಕೆ ಏನೇನು ಕೆಮಿಕಲ್ಸ್ನ ಆ್ಯಡ್ ಮಾಡ್ತಾರೆ ನಾವು ಒಂದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಕನ್ಸ್ಯೂಮ್ ಮಾಡ್ತಿರ್ತೀವಿ. ಅಷ್ಟೇ ಅಲ್ಲ, ಅದರಲ್ಲಿ ಹೈ ಅಮೌಂಟ್ ಆಫ್ ಶುಗರ್, ಹೈ ಅಮೌಂಟ್ ಆಫ್ ಸಾಲ್ಟ್ ಮತ್ತು ಕೆಮಿಕಲ್ಸ್, ಈ ಪ್ರಿಸರ್ವೇಟಿವ್ ಪದಾರ್ಥಗಳು ಆ್ಯಡ್ ಮಾಡಿರೋದ್ರಿಂದ ಮಕ್ಕಳಲ್ಲಿ ಅದು ಅಕ್ಯುಮುಲೇಟ್ ಆಗ್ತಾ 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 ಈ ಬಾಲ್ಯದಲ್ಲಿ ಕ್ಯಾನ್ಸರ್ ಆಗಿ ಅದು ಪ್ರೆಸೆಂಟ್ ಆಗದಿದ್ರೂ ಅವರು ಪ್ರೊಡಕ್ಟಿವ್ ಅಡಲ್ಟ್ಹುಡ್ ಲೈಫಲ್ಲಿ ಇರುವಾಗ ಕೂಡ ಇದು ಕ್ಯಾನ್ಸರ್ ಆಗಿ ನಮಗೆ ಕಂಡುಹಿಡಿಯಲಾಗ್ಬೋದು. ಸೊ ಇದು ಅವಾಯ್ಡಬಲ್ ಕಾಸ್ ಆಫ್ ಕ್ಯಾನ್ಸರ್. ಸೊ ನಮ್ಮ ಮಕ್ಕಳಿಗೆ ನಾವು ಮಕ್ಕಳಿಗೆ ಯಾವಾಗಲೂ ಹೇಳ್ತಿರ್ತೀವಿ, ಅವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ ಅಂತ. ಅಂದರೆ ಅವರ ಬಾಲ್ಯದಲ್ಲೇ ನಾವು ಅವರಿಗೆ ಶೋ ಬೈ ಎಕ್ಸಾಂಪಲ್ ಅಂತ ನಾವು ತಂದೆ ತಾಯಿಯಾಗಿ ನಾವು ಏನು ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನು ಮಕ್ಕಳು ಕೂಡ ಹಾಗೆ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅವರಿಗೆ ಕರೆಕ್ಟ್ ಆಹಾರ, ಕರೆಕ್ಟ್ ಪೌಷ್ಟಿಕತೆ, ಕರೆಕ್ಟ್ ವ್ಯಾಕ್ಸಿನೇಷನ್, ಅವರ ಗ್ರೋತ್, ಡೆವಲಪ್ಮೆಂಟ್ ಎಲ್ಲ ಕರೆಕ್ಟಾಗಿ ಆಗೋದಕ್ಕೆ ನಾವು ಅವರಿಗೆ ಸೌಕರ್ಯ ಮಾಡಿಕೊಟ್ಟಾಗ ಕ್ಯಾನ್ಸರ್ ರಹಿತ ಜೀವನ, ಕ್ಯಾನ್ಸರ್ ವಿಮುಕ್ತಿ ಜೀವನ ನಾವು ಆಶಿಸುವುದು ಸಾಧ್ಯವಾಗುತ್ತದೆ. ಸೊ ಈಸಿಯಾಗಿ ದೊರಕುತ್ತೆ ಅಂತ ಈ ಫಾಸ್ಟ್ ಫುಡ್ಸ್ನ ಅಭ್ಯಾಸ ಮಾಡೋದಕ್ಕಿಂತ ಮನೆಯಲ್ಲಿ ನಾವು ತಯಾರಿ ಮಾಡುವ ಆಹಾರವನ್ನು ಅಭ್ಯಾಸ ಮಾಡುವುದು, ಗುಡ್ ಫುಡ್ ಹ್ಯಾಬಿಟ್ಸ್, ಸ್ಟ್ರೆಸ್ ಫ್ರೀ ಲೈಫ್, ಎಕ್ಸಸೈಸ್, ಇದ್ರ ಮೇಲೆ ನಾವು ಫೋಕಸ್ ಮಾಡೋದು ಈ ದಿನ ನಾನು ಈ ಮಕ್ಕಳ ಕ್ಯಾನ್ಸರ್ ದಿನಾಚರಣೆ ಎಂದು ಎಂಫಸೈಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.